ಮನಗಳನ್ನೆಲ್ಲ ಉರಿದು ಒಸೆದು ಹಚ್ಚೇವು ಕನ್ನಡದ ದೀಪ. ನಮ್ಮ ಅಭಿಮಾನ, ನಮ್ಮ ಸಂಸ್ಕೃತಿ ನಾವು ಬಿಟ್ಕೊಡದೆ ಬೆಳೆಸ್ಬೇಕ್ರಿ. ಯಾರು ಹೇಳ್ಕೊಟ್ಟು ಬರಬಾರ್ದು. ಅಭಿಮಾನ ಹೇಳ್ಕೊಟ್ಟು ಮಾತು, ಕಟ್ಟಿಕೊಟ್ಟು ಬುದ್ಧಿ ಎಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ? ಹೇಳ್ಕೊಟ್ಟ ಬುದ್ಧಿವಂತರು ಮಾಡೋಕ್ಕಾಗ್ತದೆ? ಯಾರಿಬ್ರು ಹುಡುಗರು ಯಾಚನಹಳ್ಳಿಯಿಂದ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಹೋದ್ರು. ಇಬ್ಬರು ವಿದ್ಯಾವಂತರು ಕಂಪ್ನಿಗೆ ಅರ್ಜಿ ಹಾಕಿದ್ರು. ಅವ್ರು ಫೋನ್ ಮಾಡಿದ್ರು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ಮೌಖಿಕ ಪರೀಕ್ಷೆ ಅಂದರೆ ಎದುರು ಕುಳಿತು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು ಅಂದರು. ಇಬ್ಬರು ರೆಡಿ ಆದರು. ಹೊರಟಂಗೆ ಸ್ಕೂಟ್ರಲ್ಲಿ ಒಬ್ಬ ಯಾಕೋ ಸಪ್ಪಗಿದ್ದ. ಓಡಿಸೋದು ಕೇಳಿದೆ, ಯಾಕೆ ಹಿಂಗಿದ್ದಿ ಅಂದ. ನಾನು ಪೇಲಾಬಿಡ್ತೀನಿ ಬಿಡು ಅಂದ. ಯಾಕೆ ಅಂತ, ಬರೀಕೆ ಅಂತ ಕೊಟ್ಬಿಟ್ರೆ 3 ಪೇಜ್ ಬರೆದು ಕೊಟ್ಬಿಡ್ತೀನಿ. ಮುಂಚೆ ಕೂತ್ಕಾರ ಪ್ರಶ್ನೆ ಮಾಡಿದ್ರೆ ತೊಳ್ಳೆ ನಡುವು ಶುರು ಆಗ್ಬಿಡ್ತದೆ, ಉತ್ತರ ಬರೋದಿಲ್ಲ ಅಂತ. ನಾನೇನು ಬಾರಲ್ಲ, ಇಬ್ಬರು ಪಾಸಮ್ಮ ಅಂದ. ಇಬ್ಬರು ಹೋದ್ರು. 5 ಜನ ಕೂತಿದ್ರು. ಇವನು ಪ್ಲ್ಯಾನ್ ಮಾಡಿ ಮೊದಲೇ ಕೂತ್ಕೊಂಡೆ ಅವನ್ನ ಕೊನೆಯಲ್ಲಿ ಕೂಡಿಸ್ತಾ. ಯಾಕೆ ಮೊದಲು ಒಳಗೆ ಹೋಗ್ತೀನಿ, ಏನು ಕೇಳೋರು, ಏನು ಹೇಳ್ಬೇಕು ತಿಳ್ಕೊಂಬಂದು ನಿಂಗೂ ಹೇಳ್ಕೊಟ್ಬಿಡ್ತೀನಿ, ನೀನು ಪಾಸ್ ಆಗ್ಬಿಡು ಅಂತ. ಹೋಗು ಅಂದ. ಮೊದಲು ನಾನು ಬಂದು ಕೂತ್ಕೊಂಡ. ಕೆಲಸ ಕೊಡೋ ವ್ಯಕ್ತಿ ಹೇಳಿದ್ರು, ನೋಡಪ್ಪ ಈ ಕಂಪ್ನಿ ನನ್ನ ಮ್ಯಾನೇಜರ್ ಎಲ್ಲ ಕಣೋ, ನಾನೇ ಬಾಸ್ ಇದಕ್ಕೆ. ನಾನು ಕೇಳೋದು 3 ಪ್ರಶ್ನೆ ಸರಿಯಾಗಿ ಉತ್ತರ ಕೊಟ್ಟರೆ ₹1 ಲಂಚ ಬೇಡ, ಇಂಪ್ಲೆನ್ಸ್ ಬೇಕಾಗಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡೀನಿ. ನಾನು ಕೇಳೋ 3 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು, ಕೆಲಸ ಇಲ್ಲೇ ಕೊಟ್ಬಿಡ್ತೀನಿ ಅಂದ. ಕೇಳಿ ಸರ್ ಅಂದ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು ಅಂದರು. ಆಶ್ಚರ್ಯ ಅವನಿಗೆ, ಎಷ್ಟು ಸುಲಭವಾದ ಪ್ರಶ್ನೆ ಕೇಳ್ತಾವ್ರೆ. ಆದರೆ ನಾನು 1947 ಅಂದ್ಬಿಟ್ರೆ ಆಗಲ್ಲ. ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಇವನಿಗೇನು ಗೊತ್ತು ಅಂತ ತಿಳ್ಕೊ, ಪ್ಲ್ಯಾನ್ ಮಾಡೋನಿ ವಯ್ಯ ಅಂತ. ಸಾರ್ 1857 ಹೋರಾಟ ಪ್ರಾರಂಭ ಆಯಿತು ಸಾರ್, 1947 ಸ್ವಾತಂತ್ರ್ಯ ಸಿಕ್ತು ಸಾರ್ ಅಂದ. ಸಭಾಷ್ ಕಣ, ಚಳುವಳಿ ಬಗ್ಗೆ ಗೊತ್ತು ನಿನಗೆ. 2ನೇ ಪ್ರಶ್ನೆ, ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು ಅಂದ. ಇವ್ರಿಗಿನ್ನೂ ಆಶ್ಚರ್ಯ, ನಮ್ಮ ಅಧ್ಯಕ್ಷರು ನನಗೆ ಗೊತ್ತಿಲ್ಲ, ಏನಿಂಗೆ ಕೇಳ್ತಾವನೆ. ಓಹ್, ರಾಜಕೀಯದ ಬಗ್ಗೆ ನನಗೇನು ಗೊತ್ತು ಅಂತ ತಿಳ್ಕೊಕೆ. ಆದರೂ ನಾನು ಹೇಳ್ತೀನಿ, ಖಂಡಿತ ಮನಸ್ಸಲ್ಲಿ ಅನ್ಕಂಡು ಏನು ಅಂತೇಳಿ ಮಾಸ ಹಾಳಾದ ರಾಜಕೀಯವ. ಮೊದಲು 5 ವರ್ಷ ಒಬ್ಬೊಬ್ರು ಆಯ್ತಿದ್ರು. ಈಗ ಗುದ್ದಾಡ್ಕ 20 ತಿಂಗಳಿಗೆ ಒಬ್ಬೊಬ್ರು ಆಯ್ತವ್ರೆ. ಸದ್ಯಕ್ಕೆ ಸಿದ್ದರಾಜಣ್ಣ ಅಂದ. ಸಭಾಸ್ ಕಣೋ ಅಂತ. 3ನೇ ಪ್ರಶ್ನೆ, ಕೆಲಸ ಕೊಟ್ಟಿದ್ದೀವಿ, ನೀ ಬತ್ತೀಯ? ಒಳಗಡೆ 5 ಜನ ಉಗ್ರಗಾಮಿಗಳು ಸೇರ್ಕೊಂಡ್ಬಿಟ್ಟವ್ರೆ. ಬಿಟ್ಟರೆ ಈ ದೇಶದಲ್ಲಿ ಮಾರಣ ಹೋಮ ಮಾಡ್ತಾರೆ, 1000 ಜನ ಕೊಂದಾಕ್ತಾರೆ. ಕಂಪ್ಲೇಂಟ್ ಕೊಡೋಕೆ ಹತ್ತಿರದ ಸ್ಟೇಷನ್ ಇಲ್ಲ, ಫೋನ್ ಮಾಡೋಕ್ಕೆ ಮೊಬೈಲ್ ಇಲ್ಲ, ಕರೀವಾಗ ಯಾರು ಸಿಗ್ತಾ ಇಲ್ಲ. ಏನು ಮಾಡಬಲ್ಲೆ ಅಂದರು. ಸಾರ್ ನಡಿಗೆ ಒಂದು ಬಾಂಬ್ ಕಟ್ಕೊಂಡು ಒಳಗೆ ನುಗ್ಬಿಡ್ತೀನಿ ಸರ್. ಆ ಬಡ್ಡೆಗಳು ಸಾಯ್ಬೇಕು, ನಾನು ಸಾಯ್ಬೇಕು, ಈ ದೇಶ ಚೆನ್ನಾಗಿರ್ಬೇಕು. ಅಪಾಯಿಂಟ್ಮೆಂಟ್ ಆರ್ಡ್ರ್ ಸೈನ್ ಕೈಗೆ ಕೊಟ್ಬಿಡ, ತಗೋ ಒಂದು ಕೆಲಸ ನಿನಗಾಯ್ತು, ಇನ್ನೊಂದೇ ಇರುತ್ತು ಅಂತ. ಈಜ್ಕೊಂಡು ಬಂದ ಇವನು ಕೂತಿದ್ದ. ಬಾಂಬುದೇವಿ ಎದುರು ಕಸ ಬೇಡ ಬಾರಲ್ಲ. ಅವ್ನು ಕೇಳೋದೇ 3 ಪ್ರಶ್ನೆ ಕೇಳ. ಮೊದಲನೇದಕ್ಕೆ ಹಿಂಗೆ ಹೇಳು, 2ನೇದಕ್ಕೆ ಹಿಂಗೆ ಹೇಳು, 3ನೇದಕ್ಕೆ ಹಿಂಗೆ ಹೇಳು ಅಂದ. ಇವನು ಬಾತ್ರೂಮಲ್ಲಿ ಕೂತ್ಕೊಂಡು ಗಟ್ಟು ಮಾಡ್ಕೊಂಡು ಒಳಗೆ ಹೋದ. ಅಷ್ಟೊತ್ತಿಗೆ ಅವ್ನು ಮನ್ಕನಾಗ ಪ್ರಶ್ನೆ ಕೇಳೋಕೆ ಬಂದೆ, ಇವನ ಬಗ್ಗೆ ವಿಚಾರಿಸ್ಕಮ್ಮ ಅಂತ ಶುರು ಮಾಡಿಬಿಟ್ಟ. ಯಾವಾಗ ಹುಡ್ತಪ್ಪ ನೀನು ಅಂದ. 1857 ಹೋರಾಟ ಪ್ರಾರಂಭ ಆಗಿ 1947 ಸ್ವಾತಂತ್ರ್ಯ ಸಿಕ್ತು ಸಾರ್. ಅವ್ನು ತಲೆ ತಿರುಗ್ಬಿಡ್ತು. 9 ತಿಂಗಳು ಹುಟ್ಟಬೇಕಾಯ್ತು, 9 ತಿಂಗಳು ಹೋಗಿ ಹುಟ್ಟಬೇಕಾಯ್ತು. ಇವನೇನು 90 ವರ್ಷದ ಮೇಲೆ ಹೇಳ್ತಾವನೆಲ್ಲ. ಓದಿ ಬಿಡಪ್ಪ, ನಮ್ಮ ಪ್ರಶ್ನೆ ಎಲ್ಲ ಸರಿಯಾಗಿ ಅರ್ಥ ಅಲ್ಲಿವೇನೋ. ನಿಮ್ಮ ತಂದೆ ಯಾರಪ್ಪ ಅಂದರು. ಏನು ಅಂತೇಳಿ ಮೊದಲು 5 ವರ್ಷ ಒಬ್ಬೊಬ್ರು ಆಯ್ತಿದ್ರು. ಈಗ ಗುದ್ದಾಡಕ್ಕೆ 20 ತಿಂಗಳು ಒಬ್ಬೊಬ್ರು ಆಯ್ತವ್ರಿಗೆ. ಸದ್ಯಕ್ಕೆ ಸಿದ್ದರಾಜಣ್ಣ ಅಂತ. ಅವನಿಗೆ ಬೆವರು ಕಿತ್ಕೊಂಡ್ಬಿಡ್ತೀವಿ. ಯಾವ